ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶವಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಬಂದುಬಿಟ್ಟು 1.5 ಮಂತ್ ಬ್ಯಾಕ್ ರೆಕಾರ್ಡ್ ಮಾಡಿರೋ ವೀಡಿಯೋ. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಸೊ ಇವಾಗ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಎಲ್ಲಿದ್ದೀವಿ ಅಂತ. ಇವಾಗ ನಾವು ಬೆಟ್ಟದ ಮೇಲೆ ಇದ್ದೀವಿ. ಸೊ ಅಲ್ಲಿ ಫುಲ್ಲು ಟೆಂಪಲ್ಸ್ ಇದೆ. ಒಂದು ಶಿವ, ಪಾರ್ವತಿ, ಗಣೇಶ, ಮುರುಘ ಎಲ್ಲ ಇದ್ದಾರೆ. ಸೊ ಅಲ್ಲಿ ಮೇನ್ ಬಂದುಬಿಟ್ಟು ಶಿವ ಪಾರ್ವತಿ. ನಾವು ಯಾವ ಬೆಟ್ಟದ ಮೇಲೆ ಇದ್ದೀವಿ ಅಂದರೆ ಆಂಧ್ರದಲ್ಲಿರೋ ಪುಲಿಗುಂಡ ಅನ್ನೋ ಬೆಟ್ಟದ ಮೇಲೆ ಇದ್ದೀವಿ. ಸೊ ಅಲ್ಲಿಗೆ ಹೋಗೋ ಕಾರಣ ಬಂದು ಮ್ಯಾರೇಜ್ ಇತ್ತು ಅಕ್ಕದು. ಅದನ್ನು ಮುಗಿಸ್ಕೊಂಡು ಹಂಗೆ ಫ್ಯಾಮ್ಲಿ ಎಲ್ಲ ಬೆಟ್ಟ ಹತ್ತಕ್ಕೆ ಹೋಗಿದ್ರಿ. ತುಂಬ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇತ್ತು ನಮಗೆ. ಆ ಥರ ಅಂದರೆ ಸಖತ್ ಎಕ್ಸ್ಪೀರಿಯೆನ್ಸ್. ನಾನು ಯಾವತ್ತು ಅಷ್ಟು ದೊಡ್ಡ ಬೆಟ್ಟನ ಹತ್ತಿದ್ದಿಲ್ಲ. ಆ್ಯಂಡ್ ನೋಡಿ, ಬೆಟ್ಟದ ಮಧ್ಯದಲ್ಲೆಲ್ಲ ನೀರು, ಲೋಟಸ್ ಎಲ್ಲ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಹತ್ತೋ ಟೈಮಲ್ಲಿ ವೀಡಿಯೋ ಮಾಡಿಲ್ಲ. ರೀಸನ್ ಬಂದು ಫುಲ್ಲು ಹತ್ತೋಕ್ಕಿಂತ ಮುಂಚೆನೇ ನಮಗೆ ಭಯ ಇಕ್ಸಿದ್ರು. ಬೆಟ್ಟ ಹತ್ತಕ್ಕಾಗಲ್ಲ, ಫುಲ್ಲು ಕಷ್ಟ ಇರುತ್ತೆ, ಸೆಂಟ್ರಲ್ಲೇ ವಾಪಸ್ ಬಂದುಬಿಡ್ತೀರಾ ಅಂತೆಲ್ಲ. ಅದಕ್ಕೆ ನಾನು ಯಾಕೆ ಬೇಕು ಅಂತ ವೀಡಿಯೋ ಮಾಡಿಲ್ಲ. ಸೊ ಆದಮೇಲೆ ಇಳಿಯೋ ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದು. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ನೀವು ನೋಡ್ಬೋದು ಯಾವ ಥರ ಇದೆ ಪ್ಲೇಸು ಅಂತ. ಮತ್ತು ಸ್ಟೆಪ್ಸು ಅಷ್ಟೇ ಫುಲ್ಲು ಉದ್ದ ಇತ್ತು. ಅದು ಇಳಿಯೋಕ್ಕೆ ಸಖತ್ ಕಷ್ಟ ಆಗಿತ್ತು. ಹತ್ತೋದೇನೋ ಹತ್ತಿ ನಾವೆಲ್ಲ ಮಾಡಿದ್ರಿ. ಮತ್ತು ಇಳಿಯೋ ಟೈಮಲ್ಲಿ ವೀಡಿಯೋ ಮಾಡಿಕೊಂಡು ಇಳಿಯೋದು ಸಖತ್ ಕಷ್ಟ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಎಲ್ಲರೂ ಈ ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ, ನೋಡಿ ಇಲ್ಲಿ ಹತ್ಕೊಂಡ್ಬಂದಿರೋ ಸ್ಟೆಪ್ಸ್, ಅದು ಹೋಗೋ ಟೈಮಲ್ಲಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ನೆಕ್ಸ್ಟ್ ಇದು ಫುಲ್ಲು ಪ್ಲೇಸು ಫುಲ್ ಟಾಪಲ್ಲಿದ್ದೀವಿ. ಇವಾಗ ಈ ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗೋದಕ್ಕೆ ಸೆಂಟ್ರಲ್ಲಿ ಈ ಥರ ಬ್ರಿಡ್ಜ್ ಹಾಕಿದ್ದಾರೆ. ಅದು ಕೂಡ ಅಲ್ಲಾಡ್ತಿತ್ತು ಫುಲ್ ಗಾಳಿ ಬೀಸ್ಕೊಂಡು. ಆ ಗಾಳಿಗೆ ಹೋಗ್ತೀವೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ರಿ, ಯಾಕಂದರೆ ಅಷ್ಟೊಂದು ಶೇಕ್ ಆಗ್ತಿತ್ತು ಆ ಬ್ರಿಡ್ಜು. ಆದರೂ ಪರವಾಗಿಲ್ಲ ಅಂತ ನಾನು, ನನ್ನ ತಮ್ಮ, ದೊಡ್ಡಮ್ಮ ಎಲ್ಲ ಟ್ರೈ ಮಾಡ್ತಾಯಿದ್ರಿ. ನಾವು ಹೋದ್ಮೇಲೆ ನಮ್ಮನ್ನ ನೋಡಿಕೊಂಡು ಹಿಂದೆ ಎಲ್ಲರೂ ಬರ್ತಾಯಿದ್ರು. ಸೊ ನಾವು ಎಷ್ಟು ನಿಧಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ನೋಡ್ಬೋದು ಇಲ್ಲಿ. ಆ್ಯಂಡ್ ಕೆಳಗಡೆ ನೋಡಿ ಎಷ್ಟು ಗ್ಯಾಪ್ ಇದೆ. ಅಲ್ಲಿಂದ ಒಂದು ಸ್ವಲ್ಪ ಮಿಸ್ ಆದ್ರೂ ತುಂಬ ಎಫೆಕ್ಟ್ ಆಗುತ್ತೆ, ಗಾಳಿ ನೋಡ್ಬೋದು. ಆ್ಯಂಡ್ ಈ ಕಡೆ ನೋಡಿ ಕಂಬಿ ಒಂದೇ ಸೈಡ್ ಇದೆ, ಇನ್ನೊಂದು ಸೈಡ್ ಇಟ್ಕೊಳಕ್ಕೆ ಏನು ಸಪೋರ್ಟ್ ಇಲ್ಲ. ಅದು ಸ್ಟ್ರೈಟಾಗಿ ಇಲ್ಲ, ಕ್ರಾಸ್ ಆಗಿದೆ. ಇಷ್ಟೆಲ್ಲ ಸಾಹಸ ಮಾಡಿಕೊಂಡು ಹತ್ಕೊಂಡು ಹೋಗಿದ್ರಿ ಬೆಟ್ಟನ. ಅಲ್ಲಿ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ನಾವು ಫ್ಯಾಮಿಲಿ ಹೋಗಿರೋದ್ರಿಂದ ಎಲ್ಲ ತೆಲುಗುದಲ್ಲಿ ಮಾತಾಡ್ತಾಯಿದ್ರಿ. ಸೆಂಟ್ರಲ್ಲಿ ನಾನು ಅವ್ರಿಗೆಲ್ಲ ಸೈಲೆಂಟಾಗಿರಿ ಅಂತ ಹೇಳೋಕ್ಕಾಗಿಲ್ಲ ಅದಕ್ಕೆ. ಆ್ಯಂಡ್ ಇವಾಗ ನಮ್ಮಮ್ಮ ಮತ್ತು ನಮ್ಮ ಅಣ್ಣವರೆಲ್ಲ ಬಂದರು. ಈ ಕಡೆ ಬೆಟ್ಟದ ಕೆಳಗಡೆಯಿಂದ ಬಕ್ಕೊಂಡು ಹೋಗಬೇಕು. ಆ್ಯಂಡ್ ಆ ಕಡೆ ಅವ್ರಿಗೆಲ್ಲ ವೆಯ್ಟ್ ಮಾಡ್ತವ್ರೆ ಇನ್ನೂ ಸ್ವಲ್ಪ ಜನ ಬರಲಿ ಅಂತ. ಆ್ಯಂಡ್ ಇದು ನಾನು ಫುಲ್ಲು ಮೇಲಕ್ಕೆ ಹೋಗಿ ಆಮೇಲೆ ಅಲ್ಲಿ ಜಾಗ ಎಲ್ಲ ಹೋಗೋಕ್ಕೆ ಅಂತ ಮತ್ತೆ ವಾಪಸ್ ಬರ್ತಾಯಿದ್ದೀವಿ. ವಾಪಸ್ ಬಂದು ಈ ಕಡೆ ಇನ್ನೆಲ್ಲ ಜಾಗ ಇದೆಯೇನೋ ಅಂತ ಹೋಗ್ತಾಯಿದ್ರಿ. ಅಲ್ಲಿ ಬೆಟ್ಟ ಮಾತ್ರ ಸೂಪರಾಗಿತ್ತು, ವ್ಯೂ ಪಾಯಿಂಟು, ಫೋಟೋಶೂಟ್ಗೆಲ್ಲ. ಆಮೇಲೆ ನಾವು ಇನ್ನೂ ಸ್ವಲ್ಪ ಹೊತ್ತು ಅವರೆಲ್ಲ ಬರಲಿ ಅಂತ ಅಲ್ಲೇ ಕೂತ್ಕೊಂಡು ನಮ್ಮಮ್ಮ ಎಲ್ಲರಿಗೂ ಟಾಟಾ ಬೈ ಬೈ ಮಾಡಿಕೊಂಡು ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಗೈಡೆನ್ಸೇ ಕೊಡ್ತಾಯಿದ್ರು. ಇಲ್ಲಿ ನನ್ನ ತಮ್ಮ ಮರದ ಸಂದಿಯಲ್ಲಿ ಇಲ್ಲಿ ನೋಡು ಮ್ಯಾಜಿಕ್ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ದೊಡ್ಡಮ್ಮ ಆ ಕಡೆ ಜಾಗ ಇದೆಯೋ ನೋಡ್ಕೊಬರ್ತೀನಿ ಅಂತ ಹೋದರು. ಆ್ಯಂಡ್ ಇಲ್ಲಿ ನೋಡಿ ಬ್ರಿಡ್ಜ್, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಈ ಕಡೆಗೆ. ಸೊ ಇವಾಗ ಹೋಗ್ತಾ ಇರೋದು ಬಂದುಬಿಟ್ಟು ಎಲ್ಲರೂ ಕೆಳಗಡೆ ಇಳಿದು ಹೋಗ್ತಾ ಇದ್ದಾರೆ. ನನಗೆ ಇದು ಇಳಿಯೋಕ್ಕೆ ಭಯ, ಎಲ್ಲಿ ಕಾಲು ಸಿಕ್ಕಾಕೊಂಡ್ಬಿಡುತ್ತೋ ಅಂದ್ಬಿಟ್ಟು. ಸೊ ಹಂಗೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಈ ಸಂದಿದಲ್ಲಿ ಫುಲ್ಲು ಕೆಳಗಡೆಗೆ ಇಳ್ಕೊಂಡು ಹೋಗ್ಬೇಕು ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ.
ಸ್ಟೆಪ್ಸ್ ಮಾತ್ರ ತುಂಬ ಏನೋ ಕಾಲು ಎತ್ತಿ ಎತ್ತಿ ಇಡಬೇಕು, ಅಷ್ಟು ಹೈಟ್ ಇದೆ. ಅದಕ್ಕೆ ಸ್ಪೀಡಾಗಿ ಇಳಿಯೋಕ್ಕಾಗಲ್ಲ, ನಿಧಾನಕ್ಕೆ ಇಳಿಬೇಕು. ನೋಡಿ ಈ ಥರ ಬೆಟ್ಟ 2 ಸಂದಿಯಲ್ಲಿ ಹೋಗಬೇಕು, ಮತ್ತು ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಕತ್ತಲೆ ಆಗುತ್ತೆ, ಅದು ತೋರಿಸ್ತೀನಿ. ಸೊ ಎಲ್ಲರೂ ಒಬ್ಬೊಬ್ಬರೇ ಇಳ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ ನೋಡಿ. ಇವಾಗ ಇಲ್ಲಿಂದ ನೋಡ್ಬೋದು ಸ್ವಲ್ಪ ಸ್ವಲ್ಪ ಕತ್ಲೆ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ. ನೋಡಿ ಎಲ್ಲ ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಹಂಗೆ ಆವಾಗಲೇ ತೋರಿಸ್ದಂಗೆ ಮೇಲೆ ನೋಡ್ಬೋದಾಗಿತ್ತು, 2 ಬಂಡೆ ಸೆಂಟ್ರಲ್ಲಿ ಒಂದು ದೊಡ್ಡದು ಬಂಡೆ ಐತೆ. ಅದು ಬೈ ಮಿಸ್ಸಾಗಿ ಬಿದ್ರೇನು ಏನು ಗತಿ, ಅದೆಲ್ಲ ಅದು ಹೆಂಗೆ ಬ್ಯಾಲೆನ್ಸ್ ಹಾಕಿ ನಿಂತಿರುತ್ತೆ ಅಂತಲೇ ಗೊತ್ತಿಲ್ಲ. ನೋಡಿ ಫುಲ್ಲು ಕತ್ಲೆ, ಸ್ಟೆಪ್ಸ್ ಬೇರೆ ಫುಲ್ಲು ಉದ್ದ, ಕಾಣಿಸೋದೇ ಇಲ್ಲ. ನಾವು ಕೆಳಗಡೆನೇ ನೋಡ್ಕೊಂಡು ಹೋಗಬೇಕು. ಆದರೂ ಏನೋ ಟ್ರೈ ಮಾಡಿ ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಫುಲ್ಲು ಅಂದರೆ ಟಾರ್ಚೆಲ್ಲ ಆಫ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ. ಆ್ಯಂಡ್ ಇವಾಗ ಫುಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹಾಯ್. ನೋಡಿ ಅಲ್ಲಿ ಕತ್ಲೆ ಏನು ಕಾಣಿಸ್ತಾನೆ ಇಲ್ಲ ಅವರು. ಮತ್ತು ಬೆಟ್ಟ ಪೂರ್ತಿ ಬ್ಯಾಟ್ಸ್ ಇತ್ತು, ಅದು ಸೌಂಡ್ ಮಾಡ್ತಾನೆ ಇತ್ತು. ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಹೆಂಗಿದೆ ಅಂದ್ಬಿಟ್ಟು. ಅದೊಂದು ಸ್ವಲ್ಪ ಆ ಕಡೆ ಹೋದ್ರೂ ಸ್ಲಿಪ್ ಆಗಿಬಿಡುತ್ತೆ. ಮತ್ತು ಅಲ್ಲಿ ಪಕ್ಕದಲ್ಲಿರೋ ಕಂಬಿಗಳು ಒಂಚೂರು ಸ್ಟ್ರಾಂಗೇ ಇಲ್ಲ, ಸುಮ್ಮನೆ ಹಾಕಿದ್ದಾರೆ ಅಷ್ಟೇ. ಮಳೆಗಾಲದಲ್ಲಂತೂ ಬರೋಕ್ಕೆ ಆಗಲ್ಲ. ಇಲ್ಲಿ ನಮ್ಮ ಅಣ್ಣ ಬೇಗ ಹೋಗು ಅಂತ ಕರ್ಕೊಂಡು ಓಡೋಗ್ತವ್ರು ನನ್ನ. ಆ್ಯಂಡ್ ನೋಡಿ ಇಲ್ಲಿ ಫುಲ್ಲು ಸ್ಲೋಪ್ ಥರ ಇದೆ. ಸ್ವಲ್ಪ ಮಳೆ ನಾನು ಬಂದರೆ ಸಖತ್ ಸ್ಲಿಪ್ ಆಗುತ್ತೆ. ಅದಾದಮೇಲೆ ಎಲ್ಲ ಕಡೆ ನೋಡಿರೋ ಥರನೇ ಇಲ್ಲಿದ್ದೇ ನೋಡಿ ಎಲ್ಲ ಮನೆ ಕಟ್ಟಂಗೆ ಕಲ್ಲಲ್ಲಿ ಕಟ್ಟಿದ್ದಾರೆ. ಯಾವ ದೇವಸ್ಥಾನಕ್ಕನ ಹೋಗಲಿ, ಯಾವ ಬೆಟ್ಟಕ್ಕನ ಹೋಗಲಿ, ಅದು ಹಾಗೆ ಆಗಿರುತ್ತೆ. ನಾನು ವಿಡಿಯೋ ಮಾಡಬೇಕು ಅಂತ ಸಾಹಸ ಮಾಡ್ಕೊಂಡು ಈ ಕಡೆ ಬಂದರೆ ಎಲ್ಲರೂ ಈ ಕಡೆ ಈ ಕಡೆ ಬಂತಿದ್ರು. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ಸಾಯಿಬಾಬಾ, ಗಣೇಶ, ಆಂಜನೇಯ, ಅದಾದಮೇಲೆ ಶಿವ ಅವರೆಲ್ಲ ಇದ್ದರು. ಅವ್ರಿಗೆಲ್ಲ ಒಂದು ಬ್ಲೆಸ್ಸಿಂಗ್ ಹಾಕ್ಕೊಂಡು ಮತ್ತು ಇವಾಗ ಇನ್ನೂ ಕೆಳಗಡೆ ಇಳಿತಾ ಇದ್ದೀವಿ.
ಸೊ ಈ ಕಡೆ ನೋಡಿ ಇದೆಲ್ಲ ಕೆಳಗಡೆ ಫುಲ್ ಕೆಳಗಡೆ ಪ್ಲೇಸು, ಮತ್ತು ಸ್ಟೆಪ್ಸ್ ಇಲ್ಲ ಅಂದರೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ದಾರಿದಲ್ಲಿ ಆ ಥರ ಚಿಕ್ಕ ಚಿಕ್ಕ ಬಂಡೆಗಳ್ನ ಹತ್ಕೊಂಬರ್ಬೇಕು, ಆ ಥರನೂ ಬರ್ಬೋದು ನೋಡಿ. ಈ ಕಡೆ ಕಾಲು ದಾರಿ ಬರುತ್ತೆ ನೋಡಿ, ಆ ಕಾಲು ದಾರಿಯಲ್ಲೇ ಹೋದರೆ ನಮಗೆ ಸಿಗುತ್ತೆ. ಇವಾಗ ನಾನು ಬೆಟ್ಟ ಇಳ್ಕೊಂಡು ಇದು ಸ್ಟೆಪ್ಸಲ್ಲಿ ಬರೋದು, ಆ ಕಡೆ ಬಂದರೆ ಡೈರೆಕ್ಟಾಗಿ ಬರ್ಬೋದು, ಅದು ಇನ್ನೂ ಹತ್ರ ಆಗುತ್ತೆ. ಬಟ್ ಆ ಬೆಟ್ಟಗಳನ್ನ ಹತ್ತಕ್ಕಾಗಲ್ಲ, ಚಿಕ್ಕ ಚಿಕ್ಕದಾಗಿ ಕಾಣಿಸೋದು, ಫುಲ್ ಸ್ಲಿಪ್ ಆಗುತ್ತೆ ನೋಡಿ. ಇದೇ ಬೆಟ್ಟ ನಾವು ಹತ್ತಿದ್ದು ಇವಾಗ. ಅದಾದಮೇಲೆ ರೋಡು ಈ ಥರನೇ ಇರುತ್ತೆ. ಬೈಕಲ್ಲಿ ಅಲ್ಲಿ ಗಂಟ ಬರ್ಬೋದು, ಒಂದು ಎಷ್ಟು 1 ಕಿಲೋಮೀಟ್ರ್ ಅನಿಸುತ್ತೆ ನನಗನ್ಸೋ ಪ್ರಕಾರ. ಗಾಡಿಯಲ್ಲಿ ಆರಾಮಾಗಿ ಬರ್ಬೋದು ಬೆಟ್ಟ ಹತ್ತೋ ಜಾಗಕ್ಕೆ, ಅಲ್ಲಿ ನಿಲ್ಲಿಸಿ ಆಮೇಲೆ ಬೇಕಾದರೆ ಆ ಬೆಟ್ಟನ ಹತ್ಬೋದು. ಸೊ ನಮಗೆ ಗೊತ್ತಿದ್ದಿಲ್ಲ ಅದು ಗಾಡಿಯಲ್ಲಿ ಬರ್ಬೋದು, ಅಷ್ಟು ದೂರ ಹತ್ತಬೇಕು ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋಗ್ಬೋದು ಅಂತ ನಡ್ಕೊಂಡು ಹೋದ್ವಿ. ಆಮೇಲೆ ಈ ಕಡೆ ಆ ಬೆಟ್ಟದ ಮೇಲೆ ನೋಡಿ ಅಷ್ಟು ಮೇಲಕ್ಕತ್ತಿ ಗೋವಿಂದ ಅಂತ ಬರ್ದವ್ರೆ. ಆಮೇಲೆ ಇದು ತೋರಿಸ್ತಿರೋದು ಬಂದ್ಬಿಟ್ಟು 2 ಬೆಟ್ಟಕ್ಕೆ ಆ ಮರ ಫುಲ್ಲು ಏನು ಗಮ್ಮಕ್ಕಿ ಅಣಿಸೋ ಥರ ಫುಲ್ ಮೆತ್ಕೊಂಡ್ಬಿಟ್ಟಿದೆ. ಅದು ಹೆಂಗೆ ಅದೇ ಬೆಳೆದಿರೋದಂತ ಹೇಳ್ತವ್ರೆ. ಅದು ಹೆಂಗೆ ಬೆಳೀತು ಆ ಥರ ಫುಲ್ ಮೆತ್ಕೊಂಡ್ಬಿಟ್ಟಿದೆ ಅದನ್ನು, ಏನೋ ಆ ಸ್ಟೆಮ್ಮು ಬೆಟ್ಟಕ್ಕೆ ಆ ಥರ ಬೆಳೆದಿದೆ. ಆ್ಯಂಡ್ ಈ ಥರ ಇಲ್ಲಿ ನೋಡಿ ನಡ್ಕೊಂಡು ಹೋಗೋದಿದು ಕೆಳಗಡೆಗೆ. ಆ್ಯಂಡ್ ಈ ಥರ ಇತ್ತು ನಮ್ಮದು ಬೆಟ್ಟದ ಎಕ್ಸ್ಪೀರಿಯೆನ್ಸು. ನನಗಂತೂ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. ಆಮೇಲೆ ನೋಡಿ ಇಲ್ಲಿ ಗಾಡಿ ಎಲ್ಲ ನಿಲ್ಲಿಸ್ಬೋದು, ಇಲ್ಲಿ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಇದಕ್ಕೆ ಮೇಲೆ ಗಾಡಿ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಗಂಟ ಆರಾಮಾಗೆ ನೀವು ಬರ್ಬೋದು. ಇವಾಗ ಎಲ್ಲರಿಗೂ ವೆಯ್ಟ್ ಮಾಡ್ತಾಯಿದ್ದೀವಿ, ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ಆ್ಯಂಡ್ ನೋಡಿ ಬೆಟ್ಟ ಸೈಡ್ನಿಂದ ಹೆಂಗೆ ಕಾಣಿಸ್ತಿದೆ ಅಂತ. ಲಾಸ್ಟಲ್ಲಿ ಫುಲ್ಲು ಬೆಟ್ಟದು ಫೋಟೋ ಹಾಕ್ತೀನಿ, ಒಂದು ಸತಿ ನೋಡ್ಕೊಳ್ಳಿ. ಯಾರನ್ನ ಹೋಗಬೇಕು ಅಂದರೆ ವಿಸಿಟ್ ಮಾಡಬೇಕು ಪ್ಲೇಸ್ ಬೆಟ್ಟ ಹತ್ತಬೇಕು ಅಂತಂದರೆ ಹೋಗ್ಬೋದು. ಅದು ಬಂದುಬಿಟ್ಟು ಶಿವ ಪಾರ್ವತಿ ಬೆಟ್ಟ, ಏನು ಲವರ್ಸ್ಗೆ ಫೇಮಸ್ ಅಂತ ಹೇಳ್ತಾಯಿದ್ರು ಅಲ್ಲಿ. ಸೊ ಅಲ್ಲಿ ನಾವು ಹೋದಾಗೂ ಅಷ್ಟೇ ಒಂದು 2-3 ಕಪಲ್ಸ್ ಬಂದಿದ್ದರು. ಸೊ ನಾನು ಅವ್ರದ್ದೆಲ್ಲ ವೀಡಿಯೋ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತವ್ರೆ ನೋಡಿ. మళ్ళీ రావాలనిపిస్తా ఉంది, మళ్ళీ ఇక్కడికి రావాలనిపిస్తా ఉంది. కానీ రెండు కొండల మధ్యలో ఎక్కి దిగాలి. నువ్వు కరెక్ట్గా చెప్తాలే. వద్దు ಅಲ್ಲಿ ನೋಡಿ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಟೆಂಪಲ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಇರೋದು, ನೋಡ್ತಾ ಇರೋದು. ಈ ಥರ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗು ಎಲ್ಲ ಸಂದ್ರಲ್ಲಿ ಹೋಗು ಆ ಥರ ಇರುತ್ತೆ. ಕರ್ನಾಟಕ ದೂರ ಆಗಿರುತ್ತೆ. తెలుగులోనే చెప్పు పోనీ. వస్తే మీకు పెళ్ళి అవుతుంది అన్నమాట, రావచ్చు. కొండ పేరే పులిగుండు. ಸೊ ಅದೇ ಬೆಟ್ಟ ನಾನು ತೋರಿಸಿದ್ನಲ್ಲ, ಅದೇ ನಾವು ಹತ್ತಿದ್ದು. ಇವಾಗೆಲ್ಲ ಕೆಳಗಡೆ ಇಳ್ಕೊಂಡು ನೋಡಿ ಆ ಬೆಟ್ಟ ಅದೇ ಹತ್ತಿದ್ದು. ಇವಾಗ ನಮ್ಮ ಚಿಕ್ಕಪ್ಪ ಎಲ್ಲ ತೋಟದಲ್ಲಿ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದು, ನಾವು ಗಾಡಿಗೋಸ್ಕರ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈ ಥರ ಇತ್ತು ನಮ್ಮ ಫ್ಯಾಮಿಲಿ ಜೊತೆ ಬೆಟ್ಟ ಹತ್ತಿದ್ದು. ಆ್ಯಂಡ್ ಸಖತ್ತಾಗಿತ್ತು, ಮತ್ತೆ ಹೇಳ್ತಾ ಇದ್ದೀನಿ, ಸೂಪರ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆ್ಯಂಡ್ ಫ್ಯಾಮಿಲಿ ಜೊತೆ ಹೋದರೆ ಎಂಜಾಯ್ ಮಾಡ್ಬೋದು. ಬಟ್ ಹತ್ತೋದು ಮಾತ್ರ ಒಂದು ಸ್ವಲ್ಪ ಕಷ್ಟನೇ, ಅಂದರೆ ಫುಲ್ಲು ಅದು ಏನು ಮೆಟ್ಲು ಉದ್ದ ಇರೋದಕ್ಕೆ ಹತ್ತಕ್ಕಾಗಲ್ಲ. ಆ್ಯಂಡ್ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ.